ಇದೆಲ್ಲ ಎಕ್ಸಾಮ್ ಟೈಮ್ ಮುಗ್ದೋಗಿದೆ, ರಿಸಲ್ಟ್ ಟೈಮ್ ಎಲ್ಲ ಬಂದಿದೆ. ಸೊ ರಿಸಲ್ಟ್ಸ್ ಎಲ್ಲ ನೋಡಿರ್ತೀರಾ, ಎಷ್ಟೊಂದು ಜನದ ಫೋಟೋಸ್ ಎಲ್ಲ ಪೇಪರ್ ಮೇಲೆ ಬಂದಿರುತ್ತೆ, ಫ್ರಂಟ್ ಪೇಜಲ್ಲೆಲ್ಲ ಪೇಪರ್ ಬಂದಿರುತ್ತೆ, ಎಷ್ಟೊಂದು ಕಡೆ ಹೋರ್ಡಿಂಗ್ಸ್ ಎಲ್ಲ ಹಾಕಿರ್ತಾರೆ, ನೋಡಿದೀರಾ? ಟಾಪರು, ಸ್ಟೇಟ್ ಟಾಪರು ಇಷ್ಟು ಪರ್ಸೆಂಟೇಜ್ ಮಾಡಿದ್ರು, ಆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಅಂತ. ಆಮೇಲೆ ಈವನ್ ನ್ಯೂಸ್ ಅಲ್ಲೂ ಕೂಡ ವಿಡಿಯೋಸ್ ಎಲ್ಲ ನೋಡಿರ್ತೀರಾ, ಈವನ್ ನಾವು ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋಸ್ ನೋಡಿರ್ತೀರಾ. ನಾವು ಕೂಡ ಪೋಸ್ಟ್ ಹಾಕಿದೀವಿ ನಮ್ಮ ಟಾಪರ್ದು, ಒಳ್ಳೊಳ್ಳೆ ರಿಸಲ್ಟ್ಸ್ ತೆಗೆದೋರ್ದು ಕೂಡ ನಾವೆಲ್ಲ ಅನೌನ್ಸ್ಮೆಂಟ್ ಎಲ್ಲ ಮಾಡಿದೀವಿ, ನೋಡಿರ್ತೀರಲ್ಲ. ಸೊ ನಿಮ್ಗೆ ಅನ್ಸಿರುತ್ತಲ್ಲ ಯಾವತ್ತೋ ಒಂದ್ಸಾರಿ ನಾನು ಕೂಡ ಅಲ್ಲಿ ಬರಬೇಕು, ನಾನು ಕೂಡ ಈ ತರ ಸಾಧನೆ ಮಾಡಬೇಕು, ನಂದು ಕೂಡ ಇದೇ ತರ ಫೋಟೋಸ್ ಎಲ್ಲ ಬರಬೇಕು, ಇಷ್ಟು ಪ್ರೈಸ್ ನನಗೂ ಮಾಡಬೇಕು, ಐ ಗೆಟ್ ಟು ಸೇ ದಟ್ ಐ ಆಮ್ ಥ್ಯಾಂಕ್ಫುಲ್, ಐ ಆಮ್ ಗ್ರೇಟ್ಫುಲ್, ಇಷ್ಟು ಎಫರ್ಟ್ ಹಾಕಿದೆ, ಅಷ್ಟು ಎಫರ್ಟ್ ಹಾಕಿದೆ. ಯು ಆಲ್ಸೋ ವಾಂಟ್ ಟು ಬಿ ದಟ್ ಅಲ್ಲ? ಯಾರಿಗಾಗಿಲ್ಲ ಹೇಳಿ ನೋಡುವ, ಆಗಿದೆ ಅಲ್ಲ. ಸೊ ಇದೆಲ್ಲ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ನೀವೊಂದು ಪರ್ಸೆಂಟೇಜ್, ಈ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕು, ರೈಟ್? ವಾಟ್ ಈಸ್ ದ ಟಾರ್ಗೆಟ್? ನಿಮ್ಮ ಟಾರ್ಗೆಟ್ ಏನು? SLC ಓದ್ತಾ ಇದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ಯು ವುಡ್ ವಾಂಟ್ ಟು ಬಿ ದ SLC ಟಾಪರ್ ಆಫ್ ಕರ್ನಾಟಕ, ಹೌದಿಲ್ಲೋ? ಆರ್ ಇಫ್ ಯು ಆರ್ ರೈಟಿಂಗ್ ಎನಿ ಅದರ್ ಎಕ್ಸಾಮ್ಸ್, ಅಲ್ಲೂ ಕೂಡ ಟಾಪರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಕರೆಕ್ಟಾ? ಸೊ ವಾಟ್ ಈಸ್ ಯುವರ್ ಟಾರ್ಗೆಟ್? ನಿಮ್ಮ ಏನೇ ಟಾರ್ಗೆಟ್ ಇರಲಿ, ಆ ಟಾರ್ಗೆಟ್ ಒಂದ್ಸರಿ ಕಮೆಂಟ್ ಅಲ್ಲಿ ಬರೆದ್ಬಿಡಿ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಿಮಗೆ ಒಂದು ಅಕೌಂಟಬಿಲಿಟಿ ಕ್ರಿಯೇಟ್ ಮಾಡುತ್ತೆ. ವಾಟ್ ಈಸ್ ದಿಸ್ ಅಕೌಂಟಬಿಲಿಟಿ ಅಂದ್ರೆ, ಓಕೆ ನಾನು ಇದನ್ನ ಡಿಸೈಡ್ ಮಾಡಿದ್ದೀನಿ ಅಂಡ್ ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ಇಟ್, ಐ ವಿಲ್ ವರ್ಕ್ ಆನ್ ಇಟ್ ಅಂದ್ರೆ ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ನಿಮಗೆ ನೀವು ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ, ನೀವು ಯಾರಿಗೂ ಹೇಳ್ಬೇಕಾಗಿಲ್ಲ ನಾನು ಮಾಡ್ತಾ ಇದ್ದೀನಿ ನೋಡು ಅಂತ. ನೋ ಬಡಿ ನೀಡ್ಸ್ ಟು ಟ್ರ್ಯಾಕ್ ಯು, ನೀವೇನ್ ಮಾಡ್ತೀರಿ ಅಂತ. ಬಟ್ ಯು ನೀಡ್ ಟು ಟ್ರ್ಯಾಕ್ ಯುವರ್ ಸೆಲ್ಫ್, ಐ ಯು ಫುಲ್ಫಿಲ್ಲಿಂಗ್ ದ ಪ್ರಾಮಿಸ್ ಯು ಹ್ಯಾವ್ ಮೇಡ್ ಟು ಯುವರ್ ಸೆಲ್ಫ್ ಅಂತ. ಸೊ ರೈಟ್ ದ ಟಾರ್ಗೆಟ್ ಇನ್ ದ ಕಾಮೆಂಟ್, ರೈಟ್ ದ ಟಾರ್ಗೆಟ್. ನಿಮ್ದು ಏನೇ ಇರಲಿ, 90 ಇರಲಿ, 95 ಇರಲಿ, 1000 ಇರಲಿ, 100% ಇರಲಿ, ಸ್ಟೇಟ್ ಟಾಪರ್ ಇರಲಿ, ಏನಿರಲಿ ಬರೀರಿ ನೀವು ಒಂದ್ಸರಿ. ಓಕೆ, ವಿತ್ ನಿಮ್ಮ ಹೆಸರು ಕೂಡ ಬರೀರಿ, ರೈಟ್? ನಾನು ಕೂಡ ತುಂಬಾ ಒಳ್ಳೆ ಸ್ಟೂಡೆಂಟೇ ಆಗಿದ್ದೆ, ಲೈಕ್ ಅಕಾರ್ಡಿಂಗ್ ಟು ದ ಪರ್ಸೆಂಟೇಜ್. ಆಬ್ವಿಯಸ್ಲಿ ನಾನು 10th ಅಲ್ಲಿ ನಾವು ಗ್ರೇಡ್ ಸಿಸ್ಟಮ್ ಇರ್ತಿತ್ತು, ನಾನು 10 out of 10 CGPA ತಗೊಂಡಿದ್ದೆ. ಸೊ ಎಲ್ಲ ಸಬ್ಜೆಕ್ಟಲ್ಲೂ 10 out of 10 ಇತ್ತು ನಂದು. ವೆಲ್, ದ ಮಾರ್ಕಿಂಗ್ ಸಿಸ್ಟಮ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್, ಸೊ ಇಟ್ ವಾಸ್ ಗ್ರೇಡ್ ಸಿಸ್ಟಮ್ ಇತ್ತು ನಮಗೆ. ಸೊ 10 out of 10. ಸೊ ಇವಾಗೇನೋ ನೀವು ಬರೀ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ನಮ್ದು ಹಂಗಿರಲಿಲ್ಲ, ಲೈಕ್ ಥ್ರೂ ಔಟ್ ಮಾರ್ಕ್ಸ್ ನಮ್ದು ಕನ್ಸಿಡರ್ ಮಾಡ್ತಾ ಇದ್ರು. ಸೊ ಕನ್ಸಿಸ್ಟೆಂಟ್ಲಿ ನಾನು ತುಂಬಾ ಒಳ್ಳೆ ಸ್ಕೋರ್ ಮಾಡಲೇಬೇಕಾಗಿತ್ತು ಎಲ್ಲ ಸಬ್ಜೆಕ್ಟಲ್ಲಿ. ಸೊ ಕನ್ಸಿಸ್ಟೆಂಟ್ಲಿ ನಾನು ಥ್ರೂ ಔಟ್ ದ ಇಯರೇ ಓದಿದ್ದೆ 10th ಅಲ್ಲಿ. ಈವನ್ 12th ಬಂದ್ಮೇಲೂ ಕೂಡ ನನಗೆ ಸಬ್ಜೆಕ್ಟ್ಸ್ ಕಷ್ಟ ಆದರೂ ಕೂಡ, ಟ್ರಸ್ಟ್ ಮೀ, ನನಗೆ 2 ಸಬ್ಜೆಕ್ಟ್, ಬಯೋ ಮ್ಯಾಥ್ಸ್ ಮಾತ್ರ ಈಸಿ ಅನಿಸ್ತಾ ಇತ್ತು, ಫಿಸಿಕ್ಸ್ ಕೆಮಿಸ್ಟ್ರಿ ನನಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಸೊ ಕೂತ್ಕೊಂಡು ತುಂಬಾ ಕಷ್ಟಪಟ್ಟು ಓದಿದ್ದೆ. ನನಗೊಂದು ಪಾಯಿಂಟ್ ಆದ್ಮೇಲೆ ಹೆಂಗಾಯ್ತು ಅಂತಂದ್ರೆ, ನಂಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ನನಗೆ ಕಾನ್ಫಿಡೆನ್ಸೇ ಬರ್ತಿರ್ಲಿಲ್ಲ. ಸೊ ವಾಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಸ್, ನನಗೆ ನಾನೇ ಎಫರ್ಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಓನ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಸಬ್ಜೆಕ್ಟ್ಸ್ ಮೇಲೆ. ತುಂಬಾನೇ ಕೂತ್ಕೊಂಡು ಓದ್ದೆ, ಲೈಕ್ ಹಗಲು ರಾತ್ರಿ ಕೂತ್ಕೊಂಡು ಓದ್ದೆ. ನಾನು ಎಷ್ಟು ಫಾಸ್ಟ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನಾನು 12th ಇದ್ದಾಗ 2 ಟೆಕ್ಸ್ಟ್ ಬುಕ್ ಇರ್ತವೆ, ಕೆಮಿಸ್ಟ್ರಿದು 2, ಫಿಸಿಕ್ಸಿಂದು 2. ನಾನು ಕೆಮಿಸ್ಟ್ರಿ ಒಂದು 4 ದಿನ, ಫಿಸಿಕ್ಸ್ ಒಂದು ವಾರದಲ್ಲಿ ಮುಗಿಸ್ಬಿಡ್ತಿದ್ದೆ, ಇಡೀ ಟೆಕ್ಸ್ಟ್ ಬುಕ್ ಮುಗಿಸ್ಬಿಡ್ತಿದ್ದೆ. ಎಕ್ಸಸೈಸು, ಇಡೀ ಟೆಕ್ಸ್ಟ್ ಬುಕ್ ಓದೋದು, ಎಕ್ಸಾಂಪಲ್ಸು ಎಲ್ಲ, ಪ್ರತಿಯೊಂದು ಕ್ವೆಶನ್ಸು, ಡಿರೈವೇಷನ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೆ ನಾನು. ಸೊ ಐ ಬಿಕೇಮ್ ದ್ಯಾಟ್ ಫಾಸ್ಟ್ ಬಿಕಾಸ್ ನಾನು ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋದೆ. ನನಗೆ ಯಾವಾಗ ಗೊತ್ತಾಯ್ತಲ್ಲ ನಂಗೆ ತುಂಬಾ ಕಷ್ಟ ಆಗ್ತದೆ ಚಾಪ್ಟರ್ ಅಂತ, ಅಥವಾ ಸಬ್ಜೆಕ್ಟೇ ಕಷ್ಟ ಆಗ್ತಾ ಇದೆ, ದಿಸ್ ಇಸ್ ಲೈಕ್ ಡೂ ಆ್ಯಂಡ್ ಡೈ ತರ ಆಗ್ಬಿಟ್ಟಿತ್ತು ನನಗೆ. ಸೊ ಯಾಕಂದ್ರೆ ಯೂನಿಟ್ ಟೆಸ್ಟ್ ಬಂದಾಗ ನಂಗೆ ತುಂಬಾ ಕಮ್ಮಿ ಮಾರ್ಕ್ಸ್ ಬರೋದು, ನನ್ಗೆ ಪಾಸ್ ಆಗಕ್ಕೆ ನಂಗೆ 50% ಬರ್ತಿತ್ತು ಅಷ್ಟೇ. ನನಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಐ ಡಿಂಟ್ ವಾಂಟ್ ಟು ಬಿ ದ್ಯಾಟ್, ಐ ಡಿಂಟ್ ವಾಂಟ್ ಟು, ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ, ಅದಕ್ಕೆ ಕೂತ್ಕೊಂಡು ತುಂಬಾ ಎಫರ್ಟ್ಸ್ ಆಗ್ತದೆ. ಆವಾಗ ಬಂದು ಫೈನಲ್ ಅಲ್ಲಿ ಐ ವಾಸ್ ಏಬಲ್ ಟು ಸ್ಕೋರ್ ಎಲ್ಲ ತುಂಬಾ ಒಳ್ಳೆ ಮಾರ್ಕ್ಸ್ ಬಂದು ನಂದು ಓವರ್ ಆಲ್ ಪರ್ಸೆಂಟೇಜ್ 91 ಆಯ್ತು. ಹ್ಯಾಪಿ ಅಬೌಟ್ ಇಟ್. ಸೊ ಒಂದ್ ವೇಳೆ ಲೆಟ್ಸ್ ನಾನು ಕೆಮಿಸ್ಟ್ರಿ ಫಿಸಿಕ್ಸ್ ಮಾರ್ಕ್ಸ್ 50% ಬಂದಿದ್ರೆ ನನಗೆ ಆಗ್ತಿರ್ಲಿಲ್ಲ, ರೈಟ್? ಸೊ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ದೇರ್ ಆರ್ 2 things. ಫಸ್ಟ್ ದಟ್ ವಿ ನೀಡ್ ಟು ಅಡ್ರೆಸ್ ಇಸ್ ಯುವರ್ ಮೈಂಡ್ ಸೆಟ್. ಏನಪ್ಪಾ ಇದು ನಿಮ್ ಮೈಂಡ್ ಸೆಟ್ ಅಂತಂದ್ರೆ, ನೀವು 9th ಅಲ್ಲಿ ಹೆಂಗಿದ್ರಿ ಪರವಾಗಿಲ್ಲ, ಫರಕ್ಕೆ ಬೀಳಲ್ಲ. ಇವಾಗ 10th ಅಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಸೆಕೆಂಡ್, ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದೀರಾ, ಡಸಂಟ್ ಮ್ಯಾಟರ್. ಇವಾಗ ಏನ್ ಮಾಡ್ತೀರಾ ದ್ಯಾಟ್ ಮ್ಯಾಟರ್. ಸೊ ಮೈಂಡ್ ಸೆಟ್ ಇಸ್ ಚಾಲೆಂಜ್ ಯುವರ್ ಸೆಲ್ಫ್ ಅಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವೇ ಕುತ್ಕೊಂಡು ಓದ್ತೀರಾ, ನೀವೇ ಕುತ್ಕೊಂಡು ಮಾಡ್ತೀರಾ, ನಿಮ್ ಕೈಲಿ ಆಗುತ್ತೆ. ಬಿಲೀವ್ ಇನ್ ಯುವರ್ ಸೆಲ್ಫ್.
ಸೊ ಮುಂಚೆ ಏನು ಲೋ ಕಾನ್ಫಿಡೆನ್ಸ್ ಅನ್ನೋ ಮೆಂಟಾಲಿಟಿ ಇತ್ತಲ್ಲ ಅದ್ ನಮ್ ಬಿಟ್ ಹಾಕಿ ಫಸ್ಟ್ ಜಸ್ಟ್ ಬರೀರಿ ಕಾಮೆಂಟ್ ಅಲ್ಲಿ ಸೇ ನೋ ಟು ನೋ ಕಾನ್ಫಿಡೆನ್ಸ್ ಅಂತ ಬರೀರಿ, ಸೇ ನೋ ಟು ಝೀರೋ ಕಾನ್ಫಿಡೆನ್ಸ್ ಅಂತ ಬರೀರಿ ನೀವು ಕಾಮೆಂಟ್ ಅಲ್ಲಿ. ನೋ ಟು ಝೀರೋ ಕಾನ್ಫಿಡೆನ್ಸ್ ಅಂತ ಬರೀರಿ, ಅಥವಾ ಐ ಆಮ್ ಕಾನ್ಫಿಡೆಂಟ್ ಅಂತ ಬರೀರಿ. ಒಂದ್ಸರಿ ಬರೀರಿ, ದಟ್ ವಿಲ್ ಚೇಂಜ್ ಯುವರ್ ಮೈಂಡ್ ಸೆಟ್. ಐ ಆಮ್ ಕಾನ್ಫಿಡೆಂಟ್ ಅಂತ ಬರೀರಿ, ಐ ಬಿಲೀವ್ ಮೈ ಸೆಲ್ಫ್ ಅಂತ ಬರೀರಿ. ಟ್ರಸ್ಟ್ ಮೀ, ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಫಾರ್ ಯು, ರೈಟ್? ಸೆಕೆಂಡ್ ಪಾಯಿಂಟ್ ಇಸ್ ಬೇಸಿಕ್ಸ್ ಪ್ಲಸ್ ಪ್ರಾಕ್ಟಿಸ್. ನಿಮಗೆ 6 ಸಬ್ಜೆಕ್ಟ್ಸ್ ಇದೆಯಾ, 3 ಲ್ಯಾಂಗ್ವೇಜಸ್, 3 ಕೋರ್ಸ್ ಸಬ್ಜೆಕ್ಟ್ಸ್ ಇದೆ. ಎಲ್ಲಾ ಸಬ್ಜೆಕ್ಟ್ ಮೇಲೂ ಕರೆಕ್ಟ್ ಫೋಕಸ್ ಮಾಡಬೇಕು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲೂ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದ್ರೆ ನಿಮ್ಮ ಪರ್ಸೆಂಟೇಜ್ ತುಂಬಾನೇ ಚೇಂಜ್ ಆಗುತ್ತೆ. ನೀವು ಎಸ್ಟಿಮೇಟ್ ಮಾಡಿ ಎಷ್ಟು ಮಾರ್ಕ್ಸ್ ಬರೀತೀರಾ, 625 ಬರೀತೀರಾ ಅಲ್ಲ. 625 ಅಂತಂದ್ರೆ 1% ಎಷ್ಟಾಗುತ್ತೆ ನೋಡಿ. ವಾಟ್ ಈಸ್ 1%? ಚೆಕ್ ಮಾಡಿ ಒಂದ್ಸಾರಿ, ವಾಟ್ ಈಸ್ 1% ಅಂತ, ರೈಟ್? ಯು ವಿಲ್ ಗೆಟ್ 6.25 ಮಾರ್ಕ್ಸ್ 1%ಗೆ. ಸೊ ಇಫ್ ಯು ಗೆಟ್ 6 ಮಾರ್ಕ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಆದ್ರೆ ಯು ವಿಲ್ ಲೂಸ್ 1 full percentage. ಸೊ ನೆನಪಿರ್ಲಿ. ಸೊ ಯು ನೀಡ್ ಟು ಪ್ರಾಕ್ಟೀಸ್ and study each and every subject by giving equal importance ಅಂತ ಅನ್ಕೊಳ್ಳಿ. ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ನೀವೆಲ್ಲ ಸಬ್ಜೆಕ್ಟ್ಸ್ಗೂ. ಎಕ್ಸಾಮ್ ಬಂದ ಟೈಮ್ಗೆ ನಾನು ಲ್ಯಾಂಗ್ವೇಜ್ ಎಲ್ಲ ಮಾಡ್ತೀನಿ ಬಿಡು, ಪರವಾಗಿಲ್ಲ. ನನಗೆ ಮ್ಯಾಥ್ಸ್ ಈಸಿನಪ್ಪ, ಅಷ್ಟೆಲ್ಲ ಫೋಕಸ್ ಮಾಡಲ್ಲ ಬಿಡು. ನೋ ನೋ ನೋ. ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಈಸಿ ಆದ್ರೆ ಇದ್ರ ಅರ್ಥ ಏನಂದ್ರೆ, ಇಫ್ ದೇರ್ ಈಸ್ ಈಸಿ ಅಥವಾ ಇಫ್ ದೇರ್ ಈಸ್ ಅ ಹಾರ್ಡ್ ಸಬ್ಜೆಕ್ಟ್ ಯಾವ್ದಾದ್ರು ಆ ತರ ಇದ್ರೆ, ಇಲ್ಲಿ ನೀವು ಒಂದು ಸ್ವಲ್ಪ ಲೈಕ್ ಲೆಟ್ಸ್ ಸೇ ನಿಮಗೆ ಈಸಿ ಪರ್ಸೆಂಟೇಜ್ ಪ್ರಕಾರ ಲೆಟ್ಸ್ ಸೇ ಇಟ್ ಈಸ್ ಲೈಕ್ ಇದ್ರದ್ದು ರೇಷಿಯೋ ತಗೊಂಡ್ರೆ, ಈಸಿ ಇಷ್ಟು ಹಾರ್ಡ್ ರೇಷಿಯೋ ತಗೊಂಡ್ರೆ ಲೆಟ್ಸ್ ಸೇ ಲೈಕ್ 80:2 ಇತ್ತು, 80:20 ಇತ್ತಂತ ಅನ್ಕೊಳ್ಳಿ. ಬಟ್ ನೀವು ಟೈಮ್ ಎಷ್ಟು ಕೊಡಬೇಕು? ಯುವರ್ ಟೈಮ್ ಕುಡ್ ಬಿ 49:51. ಅಂದ್ರೆ ಈಸಿ ಇದೆ ಅಂತ ಇಗ್ನೋರ್ ಮಾಡಬೇಡಿ, ಹಾರ್ಡ್ ಇದೆ ಅಂತ ಸುಮ್ಮನೆ ಅಯ್ಯೋ ಏನ್ ಮಾಡೋದು ಅಂತ ತಲೆ ಚಚ್ಕೊಳ್ಳೋದಲ್ಲ. ಹಾರ್ಡ್ ಇದ್ದಿದ್ಮೇಲೂ ಎಫರ್ಟ್ ಹಾಕ್ಬೇಕು, ಈಸಿ ಇದ್ದಿದ್ಮೇಲೂ ಎಫರ್ಟ್ ಹಾಕ್ಬೇಕು. ಎಷ್ಟೇ ಈಸಿ ಇರಲಿ ಎಷ್ಟೇ ಹಾರ್ಡ್ ಇರಲಿ, ಇದು ಟೈಮ್ ಏನಿದೆಯಲ್ಲ 49% ಟೈಮ್ ನೀವು ಈಸಿ ಸಬ್ಜೆಕ್ಟ್ಸ್ ಕೊಟ್ರೆ 51% ಟೈಮ್ ನೀವು ಹಾರ್ಡ್ ಸಬ್ಜೆಕ್ಟ್ಗೆ ಕೊಟ್ಟಂಗೆ. ಸೊ ಎಲ್ಲೋ ಒಂದ್ ಕಡೆ ಮೇ ಬಿ 40% ಆಗಬಹುದು, ರೈಟ್? ಆ ತರ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಓದ್ಬೇಕಾಗತ್ತೆ. ಎಲ್ಲಾ ಸಬ್ಜೆಕ್ಟ್ಸ್ ಮೇಲೆ ನೀವು ಫೋಕಸ್ ಇಟ್ಟಿರ್ಬೇಕು. ದೆನ್ ವಾಟ್ ಎಲ್ಸ್? ಮತ್ತೇನ್ ಮಾಡ್ಬೋದು ನೀವು ಅಂತಂದ್ರೆ, ಟೇಕ್ PYQs. ಥ್ಯಾಂಕ್ಫುಲಿ ಏನಂದ್ರೆ ನೀವು SLC ಬೋರ್ಡ್ ಏನಿದಾರಲ್ಲ, ನೀವು ಅಲ್ಲೋಗಿ ಚೆಕ್ ಮಾಡ್ರಿ SSLC ಕ್ವೆಶನ್ ಪೇಪರ್ಸು. ಆ ಕ್ವೆಶನ್ ಪೇಪರ್ಸ್ ನಿಮಗೆ ಬರೀ PYQs ಅಲ್ಲ, ಹಳೆ ಇದು ಬೋರ್ಡ್ ಪೇಪರ್ಸ್ ಅಂತೂ ಸಿಗುತ್ತೆ. ಬರೀ ಬೋರ್ಡ್ ಪೇಪರ್ ಬಗ್ಗೆ ಹೇಳ್ತಾ ಇಲ್ಲ ನಾನು, ನಿಮಗೆ ಮಾಡೆಲ್ ಕ್ವೆಶನ್ ಪೇಪರು ಸಿಗುತ್ತೆ ಹೋದ ವರ್ಷದ್ದು. ವೆರಿ ಗುಡ್, ದಿಸ್ ಇಸ್ ವೆರಿ ಗುಡ್, ರೈಟ್? ಅಷ್ಟೇ ಅಲ್ಲ, ನಿಮ್ಗಿನ್ನು LBAನು ಸಿಗುತ್ತೆ. ಕ್ವೆಶನ್ ಬ್ಯಾಂಕ್ ಇದೆ ನಿಮ್ಗೆ, ಬೋರ್ಡ್ ಅವ್ರು ರಿಲೀಸ್ ಮಾಡಿದ್ದು. ನೀವು ಎಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಕ್ವೆಶನ್ ಸ್ವಲ್ಪ ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡ್ಬೋದು, ಯಾವುದೇ ಸಬ್ಜೆಕ್ಟ್ ಇರಲಿ ಅದು ಸ್ವಲ್ಪ ವರ್ಡಿಂಗ್ಸ್ ಚೇಂಜ್ ಮಾಡ್ಬೋದು, ಆದ್ರೆ ಅದೇ ಟೈಪ್ ಕ್ವೆಶನ್ ಇರುತ್ತೆ. ಅಷ್ಟೇ ಅಲ್ಲ, ನೀವು PYQs ನೋಡಿದಾಗ ಅಥವಾ ಈ ತರ ಡಿಫ್ರೆಂಟ್ ಕ್ವೆಶನ್ ಬ್ಯಾಂಕ್ ನೋಡಿದಾಗ ಒಂದು ಐಡಿಯಾ ಏನ್ ಬರುತ್ತೆ ಅಂದ್ರೆ, ಅಚ್ಚಾ ಈ ಕ್ವೆಶನ್ ಈ ತರನು ಕೇಳ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಗಲ್ಲಿ ವೆರೈಟಿ ನೋಡ್ತೀರಾ, ಒಂದೇ ಕ್ವೆಶನ್ ಮೇಲೆ ಡಿಫ್ರೆಂಟ್ ವೆರೈಟಿ ನೋಡ್ತೀರಿ, ಆಮೇಲೆ ಪ್ಯಾಟರ್ನ್ ನೋಡ್ತೀರಿ. ಸೊ ಒಂದು ಕ್ಲಾರಿಟಿ ಸಿಗಕ್ಕೆ ನಿಮಗೆ ಅಂಡ್ ಪ್ರಾಕ್ಟೀಸ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬೇಕಂದ್ರೆ PYQs ಇಸ್ ಅ ಬೆಸ್ಟ್ ಪ್ಲೇಸ್. ಇದು ನಿಮಗೆ SLC ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಅಷ್ಟೇ ಅಲ್ಲ ಅಲ್ಲಿ ಏನಪ್ಪ ಎಷ್ಟು ಹುಡ್ಕಾಡ್ಕೋಬೇಕು ನಾವೆಲ್ಲ, ಆಗಲ್ಲ ನಮ್ಮ ಕೈಲಿ ಅಂತಂದ್ರೆ ಡೋಂಟ್ ವರಿ, ನಾವಿದೀವಿ ನಿಮ್ಗೋಸ್ಕರ ಫಿಸಿಕ್ಸ್ ವಲಯಿಂದ. ಬಿಕಾಸ್ ನಿಮ್ಗೆ ಒಂದು ಸ್ಪೆಷಲ್ ಬ್ಯಾಚ್ ತಗೊಂಡ್ಬಂದಿದೀವಿ. ಆ ಬ್ಯಾಚ್ ಅಲ್ಲಿ ನಾವು ನಿಮ್ಗೆ PYQs ಕೂಡ ಸಾಲ್ವ್ ಮಾಡ್ಕೊಡ್ತೀವಿ. ಚಾಪ್ಟರ್ ವೈಸ್ ಯಾವ ಕ್ವೆಶನ್ ಬಿಡಲ್ಲ, ಚಾಪ್ಟರ್ ವೈಸ್ PYQs ಎಲ್ಲ ಸಾಲ್ವ್ ಮಾಡ್ಕೊಡ್ತೀವಿ. ನಾವು ಕೊಡುವಂತ DPP ಡೈಲಿ ಪ್ರಾಕ್ಟೀಸ್ ಶೀಟ್ ಏನಿದೆಯೋ ಚಾಪ್ಟರ್ ವೈಸ್ ಕೊಡ್ತಾ ಇರ್ತೀವಲ್ಲ, ಅಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ವಾ ಎಲ್ಲ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಕ್ಲಾಸ್ ಅಲ್ಲೂ ಅಷ್ಟೇನೆ, ಅಲ್ಲೂ ಕೂಡ ಎಲ್ಲ ಮೇನ್ ಕ್ವೆಶನ್ಸ್ ಎಲ್ಲ ಕಂಪಲ್ಸರಿ ನೀಟಾಗಿ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಸೊ ಲೈವ್ ಕ್ಲಾಸ್ ಇರುತ್ತಲ್ಲ, ಅದ್ರ ಜೊತೆ ನಾವು ನಿಮ್ಗೆ DPP ಕೊಡ್ತೀವಿ ಅಂಡ್ ಆಲ್ಸೋ
PYQs ಕೂಡ ನಾವು ಸಾಲ್ವ್ ಮಾಡಿಸ್ತೀವಿ. ಅಷ್ಟೇ ಅಲ್ಲ ಮಕ್ಕಳೇ, ಇನ್ನೊಂದು ನಿಮ್ಗೆ ಎಲ್ಲಾದ್ರೂ ಎಕ್ಸ್ಟ್ರಾ ಸೆಟ್ ಆಫ್ ಕ್ವೆಶನ್ ಪೇಪರ್ಸು ನಾವು ಕೊಡ್ಬೇಕಂತ ಅನ್ಸಿದ್ರೆ ಅದಕ್ಕೂ ಕೂಡ ನಾವು ಒಂದು ಸ್ಪೆಷಲ್ ರೆಕಾರ್ಡಿಂಗ್ ಕೂಡ ಮಾಡ್ಕೊಡ್ತೀವಿ. ನೀವು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಯು ವಿಲ್ ಆಲ್ಸೋ ಹ್ಯಾವ್ ರೆಕಾರ್ಡೆಡ್ ವಿಡಿಯೋಸ್. ಲೈವ್ ಕ್ಲಾಸಿನ ರೆಕಾರ್ಡಿಂಗ್ ಇರುತ್ತೆ, ನಾವು ಸೆಪರೇಟ್ ಮಾಡೋ ರೆಕಾರ್ಡಿಂಗ್ ಕೂಡ ಇರುತ್ತೆ. ಡೋಂಟ್ ವರಿ. ಅಷ್ಟೇ ಅಲ್ಲ, ಯು ಕ್ಯಾನ್ ಆಲ್ಸೋ ರಿಮೆಂಬರ್ ಟೆಕ್ಸ್ಟ್ ಬುಕ್ನ ನೀವು ಸಾಲ್ವ್ ಮಾಡಲೇಬೇಕು. ಟೆಕ್ಸ್ಟ್ ಬುಕ್ ಈಸ್ ಯುವರ್ ಸ್ಟಾರ್. ಟೆಕ್ಸ್ಟ್ ಬುಕ್ ಈಸ್ ಯುವರ್ ಸ್ಟಾರ್. ಇದಂತೂ ನಿಮಗೆ ಬೇಕೇ ಬೇಕು, ಕಂಪಲ್ಸರಿ, ಬಿಡಂಗಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನ. ಓಕೆ, ಸೊ ದಿಸ್ ವುಡ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನಿಮ್ಮ ಸಿಲೆಬಸ್ಗೋಸ್ಕರ. ನೆನಪಿರ್ಲಿ ಇದೆಲ್ಲ. ಓಕೆ, ನೀವು ಸಿಲೆಬಸ್ ಕಂಪ್ಲೀಷನ್ ಮಾಡ್ಕೋಬೇಕು. ಯಾವಾಗ? ಎಕ್ಸಾಮ್ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲ, ಪ್ರತಿ ಯೂನಿಟ್ ಟೆಸ್ಟ್ಗೆ ಆ ಎಲ್ಲ ಚಾಪ್ಟರ್ಸ್ ನಿಮಗೆ ಬರಬೇಕು. ಪ್ರತಿ ಎಕ್ಸಾಮ್ ಏನೇನಿದೆಯೋ ಆ ಟೈಮಲ್ಲಿ ಆ ಚಾಪ್ಟರ್ ನಿಮಗೆ ಕಂಪ್ಲೀಟ್ ಆಗಿ ಬರ್ಬೇಕು. ಅಟ್ ಲೀಸ್ಟ್ 80% ಬರ್ಬೇಕು ನಿಮಗೆ. ಲೆಟಸ್ ಸೇ 70% ಆದ್ರೂ ಕಾನ್ಫಿಡೆನ್ಸ್ ಇರ್ಬೇಕು ನಿಮಗೆ ಆ ಚಾಪ್ಟರ್ಸ್ ಮೇಲೆ. ಮತ್ತೆ ರಿವೈಸ್ ಮಾಡ್ತಾ 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 ಸರಿ ಹೋಗುತ್ತೆ. ಅಂಡ್ ರಿಮೆಂಬರ್, ಡಿಸೆಂಬರ್ ಅಲ್ಲಿ ಫುಲ್ ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ. ಡಿಸೆಂಬರ್ ಅಷ್ಟರಲ್ಲಿ ಸಿಲೆಬಸ್ ಕಂಪ್ಲೀಟ್ ಆಗಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ. ಇಲ್ಲೆಲ್ಲ ಏನ್ ಬರುತ್ತೆ ನಿಮಗೆ? ರಿವಿಷನ್ ಸ್ಟಾರ್ಟ್ ಆಗುತ್ತೆ. ರಿವಿಷನ್ ಸ್ಟಾರ್ಟ್ ಆಗಿ ಮಾಡೆಲ್ ಪೇಪರ್ಸ್ ಎಲ್ಲ ಡಿಸ್ಕಸ್ ಆಗುತ್ತೆ. ಯಾಕಂದ್ರೆ ಜಾನ್ವರಿಲಿ ಏನ್ ಬರುತ್ತಪ್ಪ? Jan-Feb ಅಲ್ಲಿ ನೀವು ಎಲ್ಲ ಪ್ರಿಪರೇಟರಿ ಬರೀತೀರಿ. ಸೊ ಯಾವ ಎಕ್ಸಾಮ್ಸ್ ಆಗಲಿ, ಯಾವೇ ಪೇಪರ್ ಆಗಲಿ, ಯಾವೇ ಕ್ಲಾಸನ್ನಾಗಲಿ ಮಿಸ್ ಮಾಡಕೂಡ್ದು. ಬಿಕಾಸ್ ನಮ್ಮ ಕಡೆಯಿಂದ ಸ್ಟಾರ್ಟ್ ಆಗಿರುವಂಥ SLC ವೀರಾ ಬ್ಯಾಚ್ ನಿಮಗೆ ಮಂಡೇ ಟು ಸ್ಯಾಟರ್ಡೇ ಕ್ಲಾಸಸ್ ಇರ್ತವೆ. ಆ್ಯಂಡ್ ಆಲ್ಸೋ ನಿಮಗೆ ಲ್ಯಾಂಗ್ವೇಜಸ್ ರೆಕಾರ್ಡಿಂಗ್ ಸಿಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಸೋಷಿಯಲ್ ಸೈನ್ಸ್ ಅಂದರೆ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಇಂದು ಲೈವ್ ಕ್ಲಾಸಸ್ ನಿಮಗೆ ಇರ್ತವೆ ರೆಗ್ಯುಲರ್ ಆಗಿ. ಅದನ್ನ ತಗೊಳಕ್ಕೆ ವಿ ಆರ್ ಹಿಯರ್ ಫ್ರಮ್ ಫಿಸಿಕ್ಸ್ ವಾಲಾ ಕರ್ನಾಟಕ. ನಾವು ಎಲ್ಲ ಸೆಟ್ ಆಫ್ ಫ್ಯಾಕಲ್ಟೀಸ್ ಇದೀವಿ ನಿಮ್ಗೋಸ್ಕರ. ಲೈವ್ ಕ್ಲಾಸಸ್, ಡಿಪಿಪಿದು ಸೊಲ್ಯೂಷನ್ ಸಿಗುತ್ತೆ, PYQ ಸಾಲ್ವ್ ಮಾಡಿಸಿರ್ತೀವಿ. FA ಎಕ್ಸಾಮ್ ಬಂದಾಗ ರಿವಿಷನ್ಸು, ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೊಡ್ತೀವಿ. ಅಷ್ಟೇ ಅಲ್ಲ, ನಿಮ್ಮ ಯಾವುದೇ ಎಕ್ಸಾಮು ಇರಲಿ, ಎಲ್ಲ ಎಕ್ಸಾಮ್ಗೂ ನಾವು ನಿಮ್ಮ ಸ್ಕೂಲ್ ಎಕ್ಸಾಮ್ಸ್ಗೆಲ್ಲ ಕಂಪ್ಲೀಟ್ ಸಪೋರ್ಟ್ ನಿಮಗೆ ಕೊಡ್ತೀವಿ. ಟೆಸ್ಟ್ ಸೀರೀಸ್ ಅಂತ ಕೂಡ ನಾವು ಬಿಡ್ತೀವಿ. ಸೊ ಅದು ನಿಮಗೆ ಒಂದೊಂದಿಷ್ಟು ಶೆಡ್ಯೂಲ್ ತರ ಆಗ್ತಾ ಯು ವಿಲ್ ರಿಸೀವ್ ಅ ಟೆಸ್ಟ್. ನಾವು ಸಿಲೆಬಸ್ ಏನು ಕಂಪ್ಲೀಟ್ ಮಾಡಿರ್ತೀವಲ್ಲ ಅದರಿಂದ ನಾವು ಕೂಡ ನಿಮಗೆ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ನೆನಪಿರ್ಲಿ, ಇಷ್ಟೆಲ್ಲ ಫೀಚರ್ಸ್ ಇರುವಂತ ಈ ಬ್ಯಾಚು ನಿಮಗೆ ಗೊತ್ತಾ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ? ಆ ಬ್ಯಾಚಿಂದು ನೀವು ಚೆಕ್ ಮಾಡಿ ಬೇಕಾದ್ರೆ. ಒರಿಜಿನಲ್ ಪ್ರೈಸು 4999 ಇತ್ತು ನಾವು ಸ್ಟಾರ್ಟಿಂಗ್ ಸೆಟ್ ಮಾಡಿದಾಗ. ಬಟ್ ನೀವು ನಮ್ಮ ಕರ್ನಾಟಕದ ಹುಡುಗರು, ನೀವು ನಮ್ಮ ಹುಡುಗರು, SLC ಸ್ಟೇಟ್ ಬೋರ್ಡ್, ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸು, ನೀವೆಲ್ಲ ನಮ್ಮ ಫೇವ್ರೇಟ್ ರೀ. ನೀವೆಲ್ಲ ನಮ್ಮ ಫೇವ್ರೇಟ್ ಸ್ಟೂಡೆಂಟ್ಸು. ನಿಮ್ಮ ಮೇಲೆ ನಮಗೆ ತುಂಬಾ ಪ್ರೀತಿ, ಅಕ್ಕರೆ. ನಿಮಗೆ ಹೆಲ್ಪ್ ಮಾಡಬೇಕು, ನಿಮಗೆ ಹೆಲ್ಪ್ ಆಗಲಿ, ಇಷ್ಟು ಕಷ್ಟ ಕೊಡೋದು ಬೇಡ ನಮ್ಮ ಹುಡುಗರಿಗೆ ಅಂತ ನಾವು ಈ ಪ್ರೈಸ್ನ 2500ಗೆ ತಂದ್ವಿ. 2500ಗೆ ತಂದ್ವಿ. ಆದ್ರೆ ನಮ್ಗೆ ಏನ್ ಅನ್ನಿಸ್ತು ಗೊತ್ತಾ? ಇವಾಗೆಲ್ಲ ರಿಸಲ್ಟ್ಸ್ ಬರ್ತಾ ಇದೆ, ತುಂಬಾ ಜನ ಟಾಪರ್ಸ್ ಎಲ್ಲ ನ್ಯೂಸ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಆ ಟಾಪರ್ಸ್ ನ ಸೆಲೆಬ್ರೇಟ್ ಮಾಡಕ್ಕೋಸ್ಕರ, ಆ ಟಾಪರ್ಸ್ನೇ ಸೆಲೆಬ್ರೇಟ್ ಮಾಡಕ್ಕೋಸ್ಕರ, ಅವ್ರ ಅಚೀವ್ಮೆಂಟ್ ನ ಸೆಲೆಬ್ರೇಟ್ ಮಾಡಕ್ಕೋಸ್ಕರ, ನೀವು ಮುಂದೆ ಇದೇ ತರ ಟಾಪರ್ ಆಗ್ತೀರಿ ಅಂತ ಸೆಲೆಬ್ರೇಟ್ ಮಾಡಕ್ಕೋಸ್ಕರ ನಿಮ್ಗೆ ಇವಾಗ್ಲೇ ಒಂದು ಪುಷ್ ಕೊಡಕ್ಕೋಸ್ಕರ ಈ ಪ್ರೈಸ್ ಅನ್ನು ಸ್ಲ್ಯಾಶ್ ಮಾಡಿ ನಾವು ಬರೀ 1999ಗೆ ತಗೊಂಡ್ಬಂದಿದೀವಿ. ದಿಸ್ ಈಸ್ ರ್ಯಾಂಕ್ ಮಹೋತ್ಸವ. ರ್ಯಾಂಕ್ ಮಹೋತ್ಸವ. ಓಕೆ, 1 minute. ರ್ಯಾಂಕ್ ಮಹೋತ್ಸವ ಆಫರ್ ನಿಮಗೆ ಬರೀ 1999ಗೆ ಇದೆ. ನೀವು ಅನ್ಕೋತಾ ಇರ್ಬೋದು, ಓ ಹೌದಾ, ಓಕೆ 2000 rupees ಏನೋ ಬಂತು, ಇದೆಲ್ಲ ಮಂತ್ಲಿ ಇರ್ಬೇಕು ಬಿಡು ಅಂತ ಅನ್ಕೋತಾ ಇದ್ದೀರಾ. ಇನ್ನೊಂದು ಸರ್ಪ್ರೈಸ್ ಕೇಳಿ, ಈ ಪ್ರೈಸ್ ನಿಮಗೆ ಮಂತ್ಲಿ ಇಲ್ಲ. ಈ ಯಾವುದೇ ಪ್ರೈಸ್ ನಿಮಗೆ ಮಂತ್ಲಿ ಇಲ್ಲ. ದಿಸ್ ಈಸ್ ಫಾರ್ 1 year. 1 year ಕೋರ್ಸ್ ವ್ಯಾಲಿಡಿಟಿ ಇರುತ್ತೆ. 1 year ವ್ಯಾಲಿಡಿಟಿ ಇರುತ್ತೆ. ಸೊ 1 year ವ್ಯಾಲಿಡಿಟಿ ಬರೀ 2000ಕ್ಕೆ ಪುಟ. ನಿಮಗೋಸ್ಕರ ಫಿಸಿಕ್ಸ್ ವಾಲಾ ಇಂದ ಮಾಡ್ತಾ ಇರುವಂತ ಈ ಕೊಡುಗೆ ಅಂತ ಅನ್ಕೊಳ್ಳಿ. ಬಿಕಾಸ್ ನಮ್ಮ ಆಂಬಿಷನ್ ಇಸ್ ಟೀಚಿಂಗ್ ಟು ಪ್ರೊವೈಡ್ ಎಜುಕೇಶನ್ ಫಾರ್ ಪೀಪಲ್ ಅಕ್ರಾಸ್ ದ ಕಂಟ್ರಿ. ಅಫೋರ್ಡೆಬಲ್ ಎಜುಕೇಶನ್.
ಎಲ್ಲ ಕೋಣೆ ಕೋಣೆಗೂ ನಾವು ರೀಚ್ ಆಗ್ಬೇಕು. ಪ್ರತಿಯೊಂದು ಕೋಣೆ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಸ್ಕೂಲ್, ಪ್ರತಿಯೊಂದು ಮನೆಗೆ ನಾವು ರೀಚ್ ಆಗ್ಬೇಕು ಫಿಸಿಕ್ಸ್ ವಾಲಾಯಿಂದ. ಅಂಡ್ ನಮ್ಮ ಜನತೆಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಮಾಡಿರುವಂತ ಆರ್ಗನೈಸೇಷನ್ ಇದು. ಸೊ ಅದಕ್ಕಾಗಿ ಈ SSLC ವೀರಾ ಬ್ಯಾಚ್ ನಮ್ಮ ಕರ್ನಾಟಕದ ಮಕ್ಕಳಿಗೋಸ್ಕರ ತಂದಿರುವಂತ SSLC ವೀರಾ ಬ್ಯಾಚ್ ತಗೊಂಬಂದಿದೀವಿ ನಿಮಗೆ. 2027 ಟಾಪರ್ ಆಗ್ಬೇಕು ಅಂದ್ರೆ ದಿಸ್ ಈಸ್ ದ ಬ್ಯಾಚ್ ಫಾರ್ ಯು. ಸೊ ಮಕ್ಳೇ, ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ನಮ್ಮ SSLC ವೀರಾ ಆದ್ರೆ ಬರೀರಿ ಕಾಮೆಂಟ್ ಅಲ್ಲಿ, ನಾನು ವೀರಾ ಅಂತ ಕಾಮೆಂಟ್ ಅಲ್ಲಿ ಬರೀರಿ. ಅಂಡ್ ಬೇಗ ಎನ್ರೋಲ್ ಆಗಿ, ಈ ಆಫರ್ ಮತ್ತೆ ನಿಮ್ಗೆ ಸಿಗಲ್ಲ. ಬೇಗ ಎನ್ರೋಲ್ ಆಗಿ ಮಕ್ಳೇ. ಆಲ್ರೆಡಿ ಸೆಷನ್ ಸ್ಟಾರ್ಟ್ ಆಗಿದೆ, ತಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಲ್ ರೈಟ್, ಸಿ ಯು ಇನ್ ದ ಕ್ಲಾಸ್. ಬಾಯ್, ಟೇಕ್ ಕೇರ್.